ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಇದು ಫ್ರಂಟ್. ಶೋಲ್ಡರ್ 5.5 ತಗೊತಿದ್ದೀನಿ. ಆರ್ಮ್ ಹೋಲ್ ಡೌನ್ 5.5. ಇದು 1.5 ಇಂಚ್ ತಗೊತೀನಿ. ನಮಗೆ ಜಸ್ಟು 40 ಇದೆ. 40ನಲ್ಲಿ 4ನೇ ಭಾಗ 10ಗೆ ಮಾರ್ಕ್ ಮಾಡ್ತಿದ್ದೀನಿ. ಇದನ್ನು ಈ ಥರ ಕರ್ವ್ ತಗೋಬೇಕು. ನಮಗೆ ಎಕ್ಸ್ಟ್ರಾ 2 ಇಂಚಸ್. ಯಾವುದೇ ಬ್ಲೌಸ್ಗೆ ನಾನು 2 ಇಂಚಸ್ಸೇ ತೊಗೊತೀನಿ. ಬೇಕಾದರೆ 1.5 ಇಂಚ್ ತೊಗೋಬೋದು. ಶೋಲ್ಡರ್ ನೆಕ್ ವಿಡ್ತ್ ಬಂದು 2.5 ತೊಗೊತೀನಿ. ಮತ್ತು ಫ್ರಂಟ್ ನೆಕ್ಕು 7. ನಾನು ಇಲ್ಲಿಂದ ಈ ಥರ ಕ್ರಾಸ್ ಮಾಡಿ ಯಾವಾಗ ತೊಗೊಳ್ಳೋದು 7. ಯಾಕಂದರೆ ನಾವಿಲ್ಲಿ ಸ್ಟ್ರೈಟ್ ತೊಗೊಂಡ್ರೆ ಜಾಸ್ತಿ ಬರುತ್ತೆ. ನಾನು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೂ ಕ್ರಾಸೇ ತೊಗೊಂಡಿರ್ತೀನಿ. ಅದಕ್ಕೆ ಇಲ್ಲೂ ನಾನು ಕ್ರಾಸೇ ಅಳತೆ ಮಾಡ್ಕೊತೀನಿ. ಮತ್ತು ಸೊಂಟದ ಸುತ್ತಳತೆ 32 ಇದೆ. ಅದರಲ್ಲಿ 4 ಅಂದರೆ 8 ಬರುತ್ತೆ. ನಮಗೆ ಇಲ್ಲಿ ಆರ್ಮ್ ಹೋಲು 8 ಬರಬೇಕು. ಅಂದರೆ ಇವಾಗ ಇದನ್ನು ನಾವು ಮೆಜರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 8.5 ಬಂದಿದೆ. ಅಂದರೆ ಶೋಲ್ಡರಲ್ಲಿ ಸ್ವಲ್ಪ ಅಟ್ಯಾಚ್ ಹೋಗುತ್ತೆ. ಮತ್ತು ಇದು 1/2 ಇಂಚು ಒಳಗಡೆ ಹೋಗುತ್ತೆ ಸ್ಟಿಚ್ಚಿಂಗಲ್ಲಿ. ಇಲ್ಲಿ ನಮಗೆ ಕರೆಕ್ಟಾಗಿ 8 ಬರುತ್ತೆ ಸ್ಟಿಚ್ಚಿಂಗ್ ಫಿನಿಶಿಂಗ್ಗೆ. ಇವಾಗ ಪ್ರಿನ್ಸಸ್ ಕಟ್ ಬ್ಲೌಸ್ ಇದು. ಅದಕ್ಕೆ ನಾನು ಇದರಿಂದ ಇಲ್ಲಿಗೆ 4.5 ಮಾರ್ಕ್ ಮಾಡ್ತೀನಿ. ಮತ್ತು ಇದು 1 ಇಂಚು, ಇದು 1.5 ಇಂಚು. ಈ ಗ್ಯಾಪ್ ಏನಿರುತ್ತೆ ಅದು 2.5 ಇಂಚ್ ಬರಬೇಕು ನಮಗೆ. ಇಲ್ಲೂ ಅಷ್ಟೇ. ಮತ್ತು 4.5 ತೊಗೊತೀನಿ. ಚೆಸ್ಟ್ ಪಾಯಿಂಟಿಗೆ 4.5 ಮಾರ್ಕ್ ಮಾಡ್ತೀನಿ. ಮೇಲಿಂದ ಕೆಳಗಡೆಗೆ ನನಗೆ ಚೆಸ್ಟ್ ಪಾಯಿಂಟು 10.5 ಮಾಡ್ತೀನಿ. ಇವಾಗ ಇದರಲ್ಲಿ ಇದನ್ನು ನಾವು ಈ ಪಾಯಿಂಟ್ಗೆ ಸೇರಿಸ್ಕೋಬೇಕು. ಈ ಥರ ಇದನ್ನು ಈ ಥರ ಕ್ರಾಸ್ ತಗೊಂಡೋಗಿ ಇಲ್ಲಿ ಇಷ್ಟು ತಗೋಬೇಕು. ಇದು ಮಾರ್ಕ್ ಯಾವ ಥರ ಮಾಡಿರ್ತೀವೋ ಆ ಥರ ಕಟಿಂಗ್ ಮಾಡ್ತಾಯಿದ್ದೀನಿ. ಸೈಡು ಮಾತ್ರ, ಸೈಡು ಮತ್ತು ಆರ್ಮ್ ಹೋಲ್ ಎರಡೂ ಕಟ್ ಮಾಡ್ತಿದ್ದೀನಿ. ಇವಾಗ ಇದರಲ್ಲಿ ನಾವು ನೆಕ್ ಡಿಸೈನ್ ಮಾಡಬೇಕು. ಅದಕ್ಕೆ ನಾನು ನೆಕ್ ಕಟ್ ಮಾಡ್ತಿಲ್ಲ. ಜಸ್ಟ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಸಪ್ರೇಟ್ ಮಾಡ್ತಿದ್ದೀನಿ. ಇದು ಫ್ರಂಟ್, ಇದು ಬ್ಯಾಕ್. ಇದು ಇವಾಗ ಫಸ್ಟ್ ನಾವು ಆರ್ಮ್ ಹೋಲ್ ಶೇಪ್ ತೆಗಿಯೋಣ. ಆರ್ಮ್ ಹೋಲ್ ಡೌನ್ ತೆಗಿಬೇಕಾಗತ್ತೆ ಫ್ರಂಟ್ಗೆ. ನಾನು ಒಂದು 1/2 ಇಂಚ್ ತೆಗಿತೀನಿ ಇದನ್ನು. ಇವಾಗ ಪ್ರಿನ್ಸ್ ಕಟ್ಗೆ ನಾವು ಯಾವ ಥರ ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ನಾವು ಕಟ್ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ. ಇದು ನೆಕ್ ನಾನು ಕ್ಯಾನ್ವಾಸ್ಕಲ್ಲಿ ಕಟ್ ಮಾಡಿ ಮತ್ತು ಇದು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಕಟ್ ಮಾಡಿ ಇದನ್ನು ಐರನ್ ಮಾಡಿ ಸ್ಟಿಚ್ ಮಾಡೋದು. ಸ್ಲೀವ್ ಬಂದು ನಮಗೆ ಇಲ್ಲಿ 5.5 ಇದೆ. ಇದು ಕಟ್ ವರ್ಕ್ ಬ್ಲೌಸ್ ಆದ್ದರಿಂದ ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ.
6.5 ತೊಗೋಬೇಕು. ನಾರ್ಮಲ್ ನಾನು 7 ತೊಗೊಂಡಿದ್ದೀನಿ. ಅದು ಕಟ್ ವರ್ಕಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಇವಾಗ ನಾವು ಬಾಡಿ ಲೈನಿಂಗ್ ಇಟ್ಟು ಬಾಡಿ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಪಾರ್ಟನ್ನು ಬ್ಯಾಕ್ ಇದು ಫ್ರಂಟ್ ಓಪನ್ನು. ಅದಕ್ಕೆ ನಾನು ಓಪನ್ ಬರೋ ಕಡೆ ಹಾಕ್ಕೊಂಡು ಪೀಸನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವ್ರಿಗೆ ಕಮ್ಮಿ ಬರುತ್ತೆ. ನಮಗೆ ಯಾವ ಥರ ರೂಢಿ ಇದ್ದರೆ ಆ ಥರ ನಾವು ಸಡನ್ನಾಗಿ ಹಾಕ್ಬಿಡ್ತೀವಿ. ಅದರಿಂದ ನಾನು ಇದೇ ಥರನೇ ಎಲ್ಲ ಬ್ಲೌಸ್ಗೂ ಫ್ರಂಟ್ ಓಪನ್ ಇದ್ದರೆ ಓಪನ್ ಕಡೆನೇ ಕಟ್ ಮಾಡ್ತೀನಿ. ಯಾವುದೋ ಬ್ಯಾಕ್ ಓಪನ್ ಇದ್ರೂ ಅಷ್ಟೇ, ಬ್ಯಾಕ್ ಯಾವ ಕಡೆ ಓಪನ್ ಇರುತ್ತೋ 2 ಪೀಸ್ ಜಾಯಿಂಟ್ ಇಲ್ಲ ಆ ಥರ ಜಾಯಿಂಟ್ ಇರೋ ಕಡೆ ಕಟ್ ಮಾಡಲ್ಲ. ಯಾವುದು ಓಪನ್ ಇರುತ್ತೋ ಅದನ್ನು ಓಪನ್ ಇರೋ ಕಡೆ ಕಟ್ ಮಾಡ್ಕೊತೀನಿ. ಈ ಪೀಸು ನಮಗೆ ಡೋರಿಗೆ ಮತ್ತು ಇದನ್ನು ಏನನ್ನ ಬೇರೆ ಡೋರಿಗೆ ಯೂಸ್ ಮಾಡುತ್ತೆ, ಲಟ್ಕನ್ನು ಯೂಸ್ ಮಾಡ್ಬೋದು.